11. ಇಂಗ್ಲಿಷ್ ನುಡಿಯ ಪರಿಚಯ ಪದಗಳು. ಇಂಗ್ಲಿಷ್ನಲ್ಲಿ ಅಡ್ಜೆಕ್ಟಿವ್ ಮತ್ತು ಆಡ್ವರ್ಬ್ ಎಂಬ ಎರಡು ಬಗೆಯ ಪರಿಚಯ ಪದಗಳಿವೆ. ಕನ್ನಡದಲ್ಲಿ ಇವಕ್ಕೆ ಸಾಟಿಯಾಗಬಲ್ಲ ಪದಗಳನ್ನು ಒಟ್ಟಿಗೆ ಪರಿಚಯ ಪದ ಎಂಬುದಾಗಿ ಕರೆಯಲಾಗಿದೆ. ಅವುಗಳ ನಡುವೆ ವ್ಯತ್ಯಾಸವನ್ನು ತೋರಿಸಬೇಕಿರುವಲ್ಲಿ ಮೊದಲನೆಯದನ್ನು ಹೆಸರು ಪರಿಚಯ ಎಂದು ಮತ್ತು ಎರಡನೆಯದನ್ನು ಎಸಕ ಪರಿಚಯ ಎಂದು ಕರೆಯಲಾಗುತ್ತದೆ. ಕನ್ನಡದ ಪರಿಚಯ ಪದಗಳು ಇಂಗ್ಲಿಷ್ನ ಅಡ್ಜೆಕ್ಟಿವ್ ಮತ್ತು ಆಡ್ವರ್ಬ್ಗಳ ಹಾಗೆ ಹೆಸರು ಪದ ನೌನ್ ಮತ್ತು ಎಸಕ ಪದ ವರ್ಬ್ಗಳಿಗಿಂತ ಬೇರಾಗಿವೆ. ಆದರೆ ಅವುಗಳ ಎಣಿಕೆ ಇಂಗ್ಲಿಷ್ನಲ್ಲಿರುವುದಕ್ಕಿಂತ ಕನ್ನಡದಲ್ಲಿ ಕಡಿಮೆ. ಇದಕ್ಕೆ ಕಾರಣವೇನೆಂದರೆ, ಮೊದಲನೆಯದಾಗಿ ಕನ್ನಡದಲ್ಲಿ ಹೆಸರು ಪದಗಳ ಪತ್ತುಗೆ ರೂಪವನ್ನು ಮರದ ವುಡನ್, ಮರುಕದ ಪಿಟಿಯಸ್ ಮತ್ತು ಎಸಕ ಪದಗಳ ಪರಿಚಯ ರೂಪಗಳನ್ನು ಕೆಟ್ಟ ಬ್ಯಾಡ್, ತಕ್ಕ ಸೂಟೆಬಲ್, ಬೈಯುವ ಅಬ್ಯೂಸಿವ್, ಕಾಣುವ ವಿಸಿಬಲ್, ಕರಗಿದ ಮೋಲ್ಟನ್ ಪರಿಚಯ ಪದಗಳ ಜಾಗದಲ್ಲಿ ಬಳಸಲಾಗುತ್ತದೆ. ಎರಡನೆಯದಾಗಿ ಇಂಗ್ಲಿಷ್ನ ಹಲವು ಎಸಕ ಪರಿಚಯಗಳಿಗೆ ಸಾಟಿಯಾಗಿ ಕನ್ನಡದಲ್ಲಿ ಅಣಕು ಪದಗಳನ್ನು ಬಳಸಲಾಗುತ್ತದೆ. ಸರಸರನೆ ಹೇಸ್ಟಿಲಿ, ಕಚಕ್ಕನೆ ಫೋರ್ಸಿಬ್ಲಿ. ಇಂಗ್ಲಿಷ್ ನುಡಿಯ ಪರಿಚಯ ಪದಗಳಿಗೆ ಸಾಟಿಯಾಗಬಲ್ಲ ಕನ್ನಡ ಪದಗಳನ್ನು ಹೊಸದಾಗಿ ಉಂಟು ಮಾಡುವವರು ಈ ಎರಡು ವಿಷಯಗಳನ್ನು ಗಮನದಲ್ಲಿರಿಸಿಕೊಳ್ಳುವುದು ಒಳ್ಳೆಯದು. ಇಂಗ್ಲಿಷ್ ನುಡಿಯ ಹೆಸರು ಪರಿಚಯಗಳು. ಇಂಗ್ಲಿಷ್ನ ಹೆಸರು ಪರಿಚಯಗಳಲ್ಲಿ ಒಟ್ಟುಗಳಿರುವ ಕಟ್ಟುಪದಗಳಿಗೂ ಎರಡು ಪದಗಳನ್ನು ಸೇರಿಸಿರುವ ಜೋಡು ಪದಗಳಿಗೂ ಸಾಟಿಯಾಗುವಂತೆ ಕನ್ನಡದಲ್ಲಿ ಹೊಸ ಪದಗಳನ್ನು ಕಟ್ಟುವುದು ಹೇಗೆ ಎಂಬುದನ್ನು ಮೇಲೆ 6.3 ಮತ್ತು 8.4ರಲ್ಲಿ ವಿವರಿಸಲಾಗಿದೆ. ಈ ಎರಡು ಬಗೆಯ ಹೆಸರು ಪರಿಚಯಗಳಲ್ಲದೆ ಬೇರೆಯೂ ಹಲವು ಹೆಸರು ಪರಿಚಯಗಳು ಇಂಗ್ಲಿಷ್ನಲ್ಲಿವೆ. ಎತ್ತುಗೆಗಾಗಿ ಪಿಂಕ್ ಎಂಬ ಹೆಸರು ಪರಿಚಯ. ಕಟ್ಟುಪದವೂ ಅಲ್ಲ, ಜೋಡು ಪದವೂ ಅಲ್ಲ. ಇಂತಹ ಹೆಸರು ಪರಿಚಯಗಳಿಗೆ ಸಾಟಿಯಾಗಿ ಕನ್ನಡದಲ್ಲಿ ಹೊಸ ಪದಗಳನ್ನು ಕಟ್ಟುವುದು ಹೇಗೆ ಎಂಬುದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಕನ್ನಡದಲ್ಲಿ ಅಲು ಮತ್ತು ಕು ಮತ್ತು ಅವೆರಡನ್ನೂ ಸೇರಿಸಿರುವ ಕಲು ಎಂಬ ಒಟ್ಟುಗಳನ್ನು ಬಳಸಿ ಎಸಕ ಪದಗಳಿಂದ ಹೆಸರು ಪರಿಚಯಗಳನ್ನು ಪಡೆಯಲು ಬರುತ್ತದೆ. ಇಂಗ್ಲಿಷ್ನ ಕೆಲವು ಹೆಸರು ಪರಿಚಯಗಳಿಗೆ ಸಾಟಿಯಾಗಿ ಇಂತಹ ಹೆಸರು ಪರಿಚಯಗಳನ್ನು ಕನ್ನಡದಲ್ಲಿ ಬಳಸಲು ಬರುತ್ತದೆ. ಸ್ಟೇಲ್ ಹಳಸಲು, ಫ್ಲ್ಯಾಬಿ ಸುಕ್ಕಲು, ಟ್ರೈಟ್ ಸವಕಲು, ಸ್ಕ್ಯೂ ತಿರುಚಲು, ಮೊರೋಸ್ ಸಿಡುಕಲು, ಪ್ಯಾಲಿಡ್ ಬಿಳಿಚಲು. ಆದರೆ ಈ ಒಟ್ಟುಗಳನ್ನು ಬಳಸಿರುವಲ್ಲಿ ಪದಗಳಿಗೆ ಕೆಟ್ಟು ಹೋದ ಎಂಬ ಹೆಚ್ಚಿನ ಹುರುಳು ಸೇರಿಕೊಳ್ಳುತ್ತದೆ. ಹಾಗಾಗಿ ಅಂತಹ ಹೆಚ್ಚಿನ ಹುರುಳು ಬೇಡದಿರುವಲ್ಲಿ ಇವನ್ನು ಬಳಸಲು ಬರುವುದಿಲ್ಲ. ಹೆಚ್ಚಿನ ಇಂಗ್ಲಿಷ್ ಹೆಸರು ಪರಿಚಯಗಳಿಗೂ ಸಾಟಿಯಾಗಿ ಕನ್ನಡದಲ್ಲಿ ಹೊಸ ಪದಗಳನ್ನು ಕಟ್ಟುವಲ್ಲಿ ಹೆಸರು ಪದಗಳ ಪತ್ತುಗೆ ರೂಪವನ್ನು ಇಲ್ಲವೇ ಎಸಕ ಪದಗಳ ಪರಿಚಯ ರೂಪಗಳನ್ನು ಬಳಸುವುದೇ ಒಳ್ಳೆಯ ಹೊಲಬೆಂದು ತೋರುತ್ತದೆ. ಜೋಡು ಪದಗಳ ಪತ್ತುಗೆ ರೂಪವನ್ನು ಮತ್ತು ಕೂಡು ಪದಗಳ ಪರಿಚಯ ರೂಪಗಳನ್ನು ಈ ಕೆಲಸದಲ್ಲಿ ತೊಡಗಿಸಲು ಬರುತ್ತದೆ. 1. ಪತ್ತುಗೆ ರೂಪದ ಬಳಕೆ. ಹೆಸರು ಪದಗಳ ಪತ್ತುಗೆ ರೂಪವನ್ನು ಬಳಸಿ ಹಲವು ಇಂಗ್ಲಿಷ್ ಹೆಸರು ಪರಿಚಯಗಳಿಗೆ ಸಾಟಿಯಾಗುವಂತಹ ಪದಗಳನ್ನು ಪಡೆಯಲು ಬರುತ್ತದೆ. ಸೇಕ್ರೆಡ್ ಮದಿಪಿನ, ರ್ಯಾಪಿಡ್ ಉರುಬಿನ, ಫ್ಲೋರಿಡ್ ಬೆಡಗಿನ, ಫಾಂಡ್ ಮುದ್ದಿನ, ಸ್ಟೇಡ್ ನೆಮ್ಮದಿಯ, ಇಂಟ್ರೆಪಿಡ್ ಕೆಚ್ಚಿನ, ಟಾರಿಡ್ ಕಾವರದ, ಇರ್ರಿ ಗುಂಬದ. ಕೆಲವೆಡೆಗಳಲ್ಲಿ ಜೋಡು ಪದಗಳ ಪತ್ತುಗೆ ರೂಪವನ್ನು ಬಳಸಲು ಬರುತ್ತದೆ. ಮ್ಯಾನಿಕ್ ಕಡುಹುಚ್ಚಿನ, ಎಕ್ಸಾಕ್ಟ್ ಕಟ್ಟುನಿಟ್ಟಿನ, ಗ್ಲಮ್ ಒಳಮುನಿಸಿನ, ಕೈಂಡ್ ಕೊಡುಗಯ್ಯ, ರಿವಾಲ್ಡ್ ಹೊಲಸು ಮಾತಿನ, ಏಲಿಯನ್ ಹೊರನಾಡಿನ. 2. ಪರಿಚಯ ರೂಪಗಳ ಬಳಕೆ. ಎಸಕ ಪದಗಳಿಗೆ ಹಿಂಬೊತ್ತಿನ, ಒಡೆದ, ಮುಂಬೊತ್ತಿನ, ಒಡೆಯುವ ಮತ್ತು ಅಲ್ಲಗೆಳೆಯುವ, ಒಡೆಯದ ಎಂಬ 3 ಬಗೆಯ ಪರಿಚಯ ರೂಪಗಳಿದ್ದು ಈ ಮೂರನ್ನು ಹೆಸರು ಪರಿಚಯಗಳನ್ನು ಉಂಟು ಮಾಡುವಲ್ಲಿ ಬಳಸಲು ಬರುತ್ತದೆ. ಕ. ಹಿಂಬೊತ್ತಿನ ಪರಿಚಯ ರೂಪದ ಬಳಕೆ. ರ್ಯಾಪಿಡ್ ಕೆರಳಿದ, ಟರ್ಜಿಡ್ ಬೀಗಿದ, ಓವರ್ಟ್ ತೆರೆದ, ಸ್ಕ್ಯೂ ತಿರುಚಿದ, ಪಾಸ್ಟ್ ಕಳೆದ,
ಪ್ಲಾಸಿಡ್ ಬಾಗಿದ, ಪೇಲ್ ಬಿಳಿಚಿದ, ಮೆಲ್ಲೋ ಮಾಗಿದ, ಟಾಟ್ ಬಿಗಿದ, ಆಬ್ಸ್ಟ್ರೂಸ್ ಹುದುಗಿದ. ಚ ಮುಂಬೊತ್ತಿನ ಪರಿಚಯ ರೂಪದ ಬಳಕೆ. ಫಿಯರ್ಸ್ ಬೆಚ್ಚಿಸುವ, ಸಪ್ಪಲ್ ಬಾಗುವ, ಕಿಂಡರ್ಡ್ ಹೋಲುವ, ಮಿಲ್ಚ್ ಕರೆಯುವ, ಸಾಸಿ ಮಲೆವ, ಲಿತ್ ಬಳುಕುವ, ಸ್ಯಾಡ್ ಕೊರಗುವ, ಫ್ಲೂಯಿಡ್ ಹರಿಯುವ, ರೋಟರಿ ತಿರುಗುವ, ಸಾಲಮ್ ಕಡಗುವ. ಟ ಅಲ್ಲಗೆಳೆಯುವ ಪರಿಚಯ ರೂಪದ ಬಳಕೆ. ಸೌಂಡ್ ಕೆಡದ, ಇಂಟ್ರೆಪಿಡ್ ಹೆದರದ, ಫೇರ್ ತಪ್ಪದ, ಫೌಲ್ ಸಯ್ಯದ, ಓವರ್ಟ್ ಅಡಗಿಸದ, ಸ್ಟೇಡ್ ಪಸೀಸದ, ಮೀಗರ್ ಮಿಗದ, ಫೆರಲ್ ಪಳಗದ, ಫರ್ಮ್ ಅಲುಗದ, ಸ್ಟೆಡಿ ಅಲ್ಲಾಡದ. ತ ಕೂಡು ಪದಗಳ ಪರಿಚಯ ರೂಪಗಳ ಬಳಕೆ. ಕೂಡು ಪದಗಳ ಈ 3 ಬಗೆಯ ರೂಪಗಳನ್ನು ಹೆಸರು ಪರಿಚಯಗಳಿಗೆ ಸಾಟಿಯಾಗುವಂತೆ ಬಳಸಲು ಬರುತ್ತದೆ. 1. ಹಿಂಬೊತ್ತಿನ ಕೂಡು ಪದಗಳು. ಲಿವಿಡ್ ಕಣಿಪೆ ಕಟ್ಟಿದ, ಮಾರ್ಬಿಡ್ ಕುತ್ತ ಹಿಡಿದ, ಹಾಲೋ ಕುಳಿಬಿದ್ದ, ಪ್ಯಾಸೆ ಬಳಕೆ ತಪ್ಪಿದ, ಜೆನ್ಯುಯಿನ್ ನಂಬತಕ್ಕ, ಫ್ಲಾರಿಡ್ ಕೆಂಪಡರಿದ, ಎಕ್ಸ್ಟಿಂಕ್ಟ್ ಇರವಳಿದ, ಇರೇಟ್ ಸಿಟ್ಟಿಗೆದ್ದ. 2. ಮುಂಬೊತ್ತಿನ ಕೂಡು ಪದಗಳು. ವಿವಿಡ್ ಎದ್ದು ಕಾಣುವ, ಫೈನೈಟ್ ಹದ್ದುಳ್ಳ, ಕೈಂಡ್ ಮರುಕವುಳ್ಳ, ಫಿಕಲ್ ಮಾರ್ಪಡುವ. 3. ಅಲ್ಲಗೆಳೆಯುವ ಕೂಡು ಪದಗಳು. ಸೇಫ್ ಘಾಸಿಗೊಳ್ಳದ, ಪ್ಲಾಸಿಡ್ ಅಲ್ಲಾಡದ, ಸಾಲಿಡ್ ಪೊಳ್ಳಲ್ಲದ, ಲಿಸಿಟ್ ಕಟ್ಟಲೆ ತಪ್ಪದ, ಫಿಕಲ್ ನೆಲೆ ನಿಲ್ಲದ, ಸ್ಟಾಲಿಡ್ ತಲ್ಲಣಗೊಳ್ಳದ, ಮೂಟ್ ತಿಳಿಯಲಾಗದ, ಫ್ರ್ಯಾಂಕ್ ಮರೆಮಾಚದ. ಇಂಗ್ಲಿಷ್ ನುಡಿಯ ಎಸಕ ಪರಿಚಯಗಳು. ಇಂಗ್ಲಿಷ್ನಲ್ಲಿ ಹೆಚ್ಚಿನ ಎಸಕ ಪರಿಚಯ ಆಡ್ವರ್ಬ್ಗಳು ly ಎಂಬ ಒಟ್ಟಿನಲ್ಲಿ ಕೊನೆಗೊಳ್ಳುತ್ತಿದ್ದು, ಅವಕ್ಕೆ ಸಾಟಿಯಾಗಿ ಕನ್ನಡದಲ್ಲಿ ಪರಿಚಯ ಪದಗಳನ್ನು ಕಟ್ಟುವ ಬಗೆ ಹೇಗೆ ಎಂಬುದನ್ನು 6.3.3ರಲ್ಲಿ ವಿವರಿಸಲಾಗಿದೆ. ಇಂಗ್ಲಿಷ್ನಲ್ಲಿ ಬೇರೆಯೂ ಹಲವು ಬಗೆಯ ಎಸಕ ಪರಿಚಯಗಳಿವೆ. ಆದರೆ ಅವು ಹಲವಾರು ಗುಂಪುಗಳಲ್ಲಿ ಬರುತ್ತಿದ್ದು, ಒಂದೊಂದು ಗುಂಪಿನವಕ್ಕೂ ಸಾಟಿಯಾಗುವಂತೆ ಕನ್ನಡದಲ್ಲಿ ಬೇರೆ ಬೇರೆ ಬಗೆಯ ಪದಗಳನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ಇದಲ್ಲದೆ ಅವುಗಳ ಬಳಕೆಯು ಸೊಲ್ಲರಿಮೆಯ ಕಟ್ಟಳೆಗಳೊಂದಿಗೆ ಹೆಚ್ಚು ಹೆಣೆದುಕೊಂಡಿದೆ ಮತ್ತು ಅವುಗಳಿಗೆ ಸಾಟಿಯಾಗುವಂತಹ ಕನ್ನಡ ಪದಗಳಲ್ಲಿ ಯಾವೊಂದು ಬಗೆಯ ಒಲವನ್ನು ಕಾಣಲು ಬರುವುದಿಲ್ಲ. ಹಾಗಾಗಿ ಅವನ್ನು ಕಟ್ಟುವ ಕುರಿತಾಗಿ ಇಲ್ಲಿ ಹೆಚ್ಚೇನೂ ಹೇಳಿಲ್ಲ. ತಿರುಳು. ಇಂಗ್ಲಿಷ್ ನುಡಿಯ ಹೆಸರು ಪರಿಚಯಗಳಿಗೆ ಸಾಟಿಯಾಗಿ ಕನ್ನಡದಲ್ಲಿ ಎಸಕ ಪದಗಳಿಗೆ ಅಲು ಇಲ್ಲವೇ ಕು ಒಟ್ಟನ್ನು ಸೇರಿಸಿ ಹೊಸ ಪದಗಳನ್ನು ಉಂಟು ಮಾಡಲು ಬರುತ್ತದೆ. ಇದಲ್ಲದೆ ಹೆಸರು ಪದಗಳ ಪತ್ತುಗೆ ರೂಪವನ್ನು ಇಲ್ಲದೆ ಎಸಕ ಪದಗಳ ಪರಿಚಯ ರೂಪವನ್ನು ಈ ಕೆಲಸಕ್ಕಾಗಿ ಬಳಸಲು ಬರುತ್ತದೆ. ಎಸಕ ಪರಿಚಯಗಳಿಗೆ ಸಾಟಿಯಾಗಿ ಕಟ್ಟಬಲ್ಲ ಪದಗಳ ಕುರಿತು ಇಲ್ಲಿ ಏನೂ ಹೇಳಿಲ್ಲ. ಪಳಗಿಕೆ. ಇಂಗ್ಲಿಷ್ ಹೆಸರು ಪರಿಚಯಗಳಿಗೆ ಸಾಟಿಯಾಗಿ ಕನ್ನಡದಲ್ಲಿ ಹೊಸ ಪದಗಳನ್ನು ಕಟ್ಟಲು ಪಳಗಿಕೆಯನ್ನು ಪಡೆಯಬೇಕೆಂದಿರುವವರಿಗೆ ನೆರವಾಗುವಂತೆ ಕೆಳಗೆ ಕೆಲವು ಹೆಸರು ಪರಿಚಯಗಳನ್ನು ಪಟ್ಟಿ ಮಾಡಲಾಗಿದೆ. ಮೇಲೆ ಕೊಟ್ಟಿರುವ ಹಮ್ಮುಗಿಗಳನ್ನು ಬಳಸಿ ಇವಕ್ಕೆ ಸಾಟಿಯಾಗುವಂತೆ ಕನ್ನಡ ಪದಗಳನ್ನು ಕಟ್ಟಬಹುದು. ಹಾರಿಡ್, ಸಬ್ಲೈಮ್, ಸೆಕ್ಯೂರ್, ಫ್ರಿಜಿಡ್, ವೇಗ್, ಗ್ರಫ್, ಸ್ಲಿಕ್, ಲ್ಯಾಂಗ್ವಿಡ್, ಸೇನ್, ಮೆಕ್ಯಾಬ್ರ್, ಸ್ಪಾರ್ಸ್, ಯುನೀಕ್, ಸ್ಟಾಂಚ್, ಓವಲ್, ಶ್ರೂಡ್, ಜೆನ್ಯುಯಿನ್, ಸೂಪರ್ಬ್, ಸೆಡೇಟ್, ನೇವ್, ವಾಶ್, ಇಲ್, ಸಟಲ್, ಜೆಜ್ಯೂನ್, ರಿಜಿಡ್, ಲೇಟ್, ಎಲೈವ್, ಫ್ರೀಕ್, ಫುಲ್. ಮುಕ್ತಾಯ. ಈ 21ನೆಯ ನೂರಾಂಡಿನಲ್ಲೂ ಕನ್ನಡ ಬರಹ ಹೆಚ್ಚಿನ ಮಟ್ಟಿಗೆ ಮೇಲ್ವರ್ಗದವರ ಸೊತ್ತಾಗಿಯೇ ಉಳಿದಿದೆ. ಕೆಲವು ಮಂದಿ ಕೆಳವರ್ಗದವರು ಅದನ್ನು ಪಡೆದಿರುವವರಾದರೂ ಅವರಲ್ಲಿ ತುಂಬ ಹೆಚ್ಚು ಮಂದಿ ಬರಹದಿಂದ ದೂರವೇ ಉಳಿದಿದ್ದಾರೆ. ಕೆಲವು ಮಂದಿ ತುಸು ಮಟ್ಟಿಗೆ ಬರಹ ಬಲ್ಲವರಾಗಿರುವವರಾದರೂ ಬರಹ ಬಳಸದವರಾಗಿಯೇ ಉಳಿದಿದ್ದಾರೆ.
ತಮ್ಮ ಅನಿಸಿಕೆಗಳನ್ನು ಮತ್ತು ಅರಿವನ್ನು ಬರಹಕ್ಕಿಳಿಸಬಲ್ಲವರು ಅವರಲ್ಲಿ ಇನ್ನಷ್ಟು ಕಡಿಮೆ ಮಂದಿ ಇದ್ದಾರೆ. ಇದರಿಂದಾಗಿ ಕೆಳವರ್ಗದ ಕನ್ನಡಿಗರು ಇವತ್ತಿನ ಮಟ್ಟಿಗೆ ಎಲ್ಲ ಮಂದಿಯೂ ಪಡೆಯಲೇಬೇಕಾಗಿರುವ ಅಳವಿನಿಂದ ದೂರ ಉಳಿದಿದ್ದಾರೆ. ಮಾತ್ರವಲ್ಲ, ಕನ್ನಡ ಬರಹವು ಅವರ ಕೊಡುಗೆಯಿಂದ ದೂರ ಉಳಿದಿದೆ. ಇದು ಕನ್ನಡಿಗರ ಮಟ್ಟಿಗೆ ಮತ್ತು ಕನ್ನಡ ಬರಹದ ಮಟ್ಟಿಗೆ ಒಂದು ದೊಡ್ಡ ಕೊರತೆಯಾಗಿದೆ. ಇದನ್ನು ಹೋಗಲಾಡಿಸುವುದು ಹೇಗೆ ಎಂಬುದನ್ನು ಕನ್ನಡಿಗರ ಮತ್ತು ಕನ್ನಡ ಬರಹದ ಏಳಿಗೆಯ ಕುರಿತಾಗಿ ಕಳವಳ ಇರುವವರೆಲ್ಲರೂ ಕಂಡುಕೊಳ್ಳಬೇಕಾಗಿದೆ. ಕನ್ನಡ ಬರಹ ಎಲ್ಲ ಕನ್ನಡಿಗರನ್ನು ತಲುಪುವಂತಾಗಲು ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನು ತರಬೇಕು ಎಂಬ ನನ್ನ ಅನಿಸಿಕೆಯನ್ನು ನಾನು ಹಲವೆಡೆ ಓದುಗರ ಮುಂದಿರಿಸಿದ್ದೇನೆ. ಕನ್ನಡ ಬರಹಗಳಲ್ಲಿ ಬಳಕೆಯಾಗುವ ಸಂಸ್ಕೃತ ಎರವಲುಗಳು ಕಡಿಮೆಯಾಗಬೇಕೆಂಬುದು ಇಂತಹ ಮಾರ್ಪಾಡುಗಳಲ್ಲಿ ಅರಿದಾದುದು. ಹೆಚ್ಚು ಹೆಚ್ಚು ಕನ್ನಡದವೇ ಆದ ಪದಗಳನ್ನು ಬಳಸಲು ತೊಡಗಿದಲ್ಲಿ ಕನ್ನಡ ಬರಹವನ್ನು ಕಲಿಯುವ ಮತ್ತು ಬಳಸುವ ಕೆಲಸ ಹೆಚ್ಚಿನ ಕನ್ನಡಿಗರಿಗೂ ಸುಳುವಾಗುತ್ತದೆ. ಇದಲ್ಲದೆ ಮೇಲೆ ಮುನ್ನೋಟದಲ್ಲಿ ತಿಳಿಸಿದ ಹಾಗೆ ಎಲ್ಲ ಬಗೆಯ ಬರಹಗಳಲ್ಲೂ ಹೆಚ್ಚು ಹೆಚ್ಚು ಕನ್ನಡದವೇ ಆದ ಪದಗಳನ್ನು ಬಳಸಲು ತೊಡಗಿದರೆ ಕನ್ನಡ ಪದಗಳ ಹುರುಳುಗಳು ತಾವಾಗಿಯೇ ಹೆಚ್ಚು ಹರವಿನವಾಗುತ್ತವೆ ಮತ್ತು ಇದರಿಂದಾಗಿ ಕನ್ನಡ ಬರಹಕ್ಕೆ ತನ್ನ ಬೆಳವಣಿಗೆಯನ್ನು ಹೆಚ್ಚಿಸಿಕೊಳ್ಳಲು ಬರುತ್ತದೆ. ಹಾಗಾಗಿ ಇವತ್ತು ಕನ್ನಡದಲ್ಲಿ ನಡೆಯಬೇಕಾಗಿರುವ ತುಂಬ ಅರಿದಾದ ಕೆಲಸವೆಂದರೆ ಎಲ್ಲರನ್ನೂ ತಲುಪಬಲ್ಲ ಸುಳುವಾದ ಕನ್ನಡದಲ್ಲಿ ನೂರಾರು ಸಾವಿರಾರು ಅರಿವಿನ ಮತ್ತು ಅರಿಮೆಯ ಬರಹಗಳು ಹೊರಬರಬೇಕು. ಇವು ಎಲ್ಲರನ್ನೂ ತಲುಪುವಂತೆ ಮಾಡಲು ಇವುಗಳಲ್ಲಿ ಕನ್ನಡದವೇ ಆದ ಪದಗಳನ್ನೇ ಹೆಚ್ಚು ಹೆಚ್ಚು ಬಳಸಬೇಕು. ಇವುಗಳ ಬರಹಗಾರರಿಗೆ ತಾವು ತಿಳಿಸಬೇಕಾಗಿರುವ ಅರಿವು ಎಲ್ಲರನ್ನೂ ತಲುಪುವಂತೆ ಮಾಡುವುದೇ ಗುರಿಯಾಗಿರಬೇಕಲ್ಲದೆ ತಮ್ಮ ಪಾಂಡಿತ್ಯವನ್ನು ತೋರಿಸುವುದಲ್ಲ. ಕನ್ನಡಿಗರ ಮತ್ತು ಕನ್ನಡ ಬರಹದ ಏಳಿಗೆಗಾಗಿ ನಡೆಯಬೇಕಾಗಿರುವ ಈ ಕೆಲಸದಲ್ಲಿ ನೆರವಾಗುವುದೇ ಈ ಕಡತದ ಗುರಿಯಾಗಿದೆ. ಇವತ್ತು ಇಂಗ್ಲಿಷ್ನಿಂದ ಹಲವಾರು ಬಗೆಯ ಬರಹಗಳನ್ನು ಕನ್ನಡಕ್ಕೆ ಇಳಿಸಬೇಕಾಗಿದೆ. ನಮ್ಮ ನಾಡಿನ ಆಡಳಿತದಲ್ಲಿ, ಮೊರೆಮನೆ, ಕೋರ್ಟ್ಗಳಲ್ಲಿ ಮತ್ತು ಬೇರೆಯೂ ಹಲವಾರು ಬಗೆಯ ಕೆಲಸಗಳಲ್ಲಿ ಕನ್ನಡವನ್ನು ಹೆಚ್ಚು ಹೆಚ್ಚು ಬಳಕೆಗೆ ತರಬೇಕಾಗಿದೆ. ಈ ಕೆಲಸವನ್ನು ನಡೆಸುವವರು ಸಾವಿರಾರು ಹೊಸ ಪದಗಳನ್ನು ಹುಟ್ಟು ಹಾಕಬೇಕಾಗುತ್ತದೆ. ಇದಕ್ಕಾಗಿ ಈಗ ಬಳಕೆಯಲ್ಲಿರುವಂತೆ ಸಂಸ್ಕೃತ ಎರವಲುಗಳನ್ನು ಬಳಸುವ ಬದಲು ಕನ್ನಡದವೇ ಆದ ಪದಗಳನ್ನು ಬಳಸತೊಡಗಿದಾಗ ಮಾತ್ರ ಈ ಬರಹಗಳು ಎಲ್ಲ ಕನ್ನಡಿಗರನ್ನು ತಲುಪುವಂತಾಗಬಲ್ಲುವು. ಹಾಗಾಗಿ ಹೊಸ ಪದಗಳನ್ನು ಕಟ್ಟುವಲ್ಲಿ ಈಗ ಕನ್ನಡ ಬರಹಗಾರರಲ್ಲಿರುವಂತಹ ಸಂಸ್ಕೃತದ ಮೇಲಿನ ಒಲವು ಇಲ್ಲವಾಗಬೇಕಾಗಿದೆ ಮತ್ತು ಅದಕ್ಕೆ ಬದಲಾಗಿ ಕನ್ನಡದ ಮೇಲೆ ಒಲವು ಮೂಡಿಬರಬೇಕಾಗಿದೆ. ಮೊದಲನೆಯದಾಗಿ ಕನ್ನಡದ ಬರಹಗಾರರಿಗೆ ಕನ್ನಡದವೇ ಆದ ಪದಗಳ ಮೇಲಿರುವ ಕೀಳರಿಮೆ ಇಲ್ಲವಾಗಬೇಕು. ಎಂತಹ ಸಂದರ್ಭದಲ್ಲೂ ಕನ್ನಡದವೇ ಆದ ಪದಗಳು ಬಳಕೆಗೆ ತಕ್ಕುವಾದುವು ಎಂಬ ಅನಿಸಿಕೆ ಕನ್ನಡ ಬರಹಗಾರರಲ್ಲಿ ನೆಲೆ ನಿಲ್ಲಬೇಕು. ಅವಕ್ಕೆ ಬದಲಾಗಿ ಸಂಸ್ಕೃತ ಪದಗಳನ್ನು ತಂದು ತುಂಬಿದರೆ ಬರಹ ಮೇಲ್ಮಟ್ಟದ್ದಾಗುತ್ತದೆ ಎಂಬ ಅನಿಸಿಕೆ ಅವರಲ್ಲಿ ಇಲ್ಲವಾಗಬೇಕು. ಇಂತಹದೊಂದು ತಪ್ಪು ಅನಿಸಿಕೆ ಕನ್ನಡ ಬರಹಗಾರರಲ್ಲಿ ಇರುವುದರಿಂದಲೇ ಇವತ್ತು ಕನ್ನಡ ಬರಹಗಳಲ್ಲಿ ಸಂಸ್ಕೃತ ಎರವಲುಗಳು ತುಂಬಿ ಹೋಗಿವೆ ಮತ್ತು ಅದರಿಂದಾಗಿ ಅವು ಹೆಚ್ಚಿನ ಕನ್ನಡಿಗರಿಂದಲೂ ದೂರ ಉಳಿಯುವಂತಾಗಿದೆ. ಎರಡನೆಯದಾಗಿ ಎಂತಹ ಹುರುಳುಗಳನ್ನು ಬೇಕಿದ್ದರೂ ಕನ್ನಡದವೇ ಆದ ಪದಗಳ ಮತ್ತು ಒಟ್ಟುಗಳ ನೆರವಿನಿಂದ ತಿಳಿಸಲು ಬರುತ್ತದೆ. ಇದಕ್ಕೆ ಸಂಸ್ಕೃತ ಪದಗಳ ಇಲ್ಲವೇ ಒಟ್ಟುಗಳ ನೆರವು ಬೇಕಾಗುವುದಿಲ್ಲ ಎಂಬುದು ಕನ್ನಡ ಬರಹಗಾರರಿಗೆ ಮನವರಿಕೆಯಾಗಬೇಕು. ಕನ್ನಡದವೇ ಆದ ಪದಗಳಿಗೆ ಮತ್ತು ಒಟ್ಟುಗಳಿಗೆ ಇಂತಹದೊಂದು ಅಳವು ನಿಜಕ್ಕೂ ಇದೆ ಎಂಬುದನ್ನು ಈ ಕಡತದ ಪಸುಗೆಗಳು ತೋರಿಸಿಕೊಟ್ಟಿವೆ.
ಇಂತಹದೊಂದು ಅರಿವಿನ ಮೂಲಕ ಕನ್ನಡ ಬರಹಗಾರರು ಹೆಚ್ಚು ಹೆಚ್ಚು ಕನ್ನಡದವೇ ಆದ ಪದಗಳನ್ನು ತಮ್ಮ ಬರಹಗಳಲ್ಲಿ ಬಳಸುವಂತಾಗಲಿ ಮತ್ತು ಹಾಗೆ ಬಳಸುವ ಮೂಲಕ ಅವು ಎಲ್ಲ ಕನ್ನಡಿಗರನ್ನು ತಲುಪುವಂತಾಗಲಿ ಎಂಬುದೇ ನನ್ನ ಹಾರೈಕೆ.